हेलो फ्रेंड्स नमस्कार ನಾನು ನಿಮ್ಮ ಫ್ರೆಂಡ್ ಸೋನು ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಕಹಿಬೇವು ಸೊಪ್ಪಿನ ಆರೋಗ್ಯಕರ ಲಾಭಗಳ ಬಗ್ಗೆ ತಿಳ್ಕೊಳ್ಳೋಣ. ಕಹಿಬೇವಿನ ಸೊಪ್ಪು ಹೇಗ್ ಬೇಕು ಹಾಗೆ ತಿನ್ನೋ ಹಾಗಿಲ್ಲ. ಇದನ್ನ ನಿಯಮಿತವಾಗಿ ತಿಂದ್ರೆ ಮಾತ್ರ ಇದರ ಹೆಲ್ತ್ ಬೆನಿಫಿಟ್ಸ್ ಗಳನ್ನ ಪಡ್ಕೋಬಹುದು. ಹಾಗಾಗಿ ಕಹಿಬೇವು ತಿನ್ನುವ ಮೊದಲು ಈ ವಿಡಿಯೋ ನೋಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್ ಈ ಕಹಿಬೇವಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್, ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಗಳಿದೆ. ಸುಮಾರು 140ಕ್ಕೂ ಹೆಚ್ಚಿನ ಕಾಯಿಲೆಗಳನ್ನ ಗುಣಪಡಿಸುವ ಶಕ್ತಿ ಈ ಕಹಿಬೇವಲ್ಲಿದೆ ಅಂತ ಆಯುರ್ವೇದ ಹೇಳುತ್ತೆ. ಬರೀ ಕಹಿಬೇವಿನ ಎಲೆಗಳಲ್ಲಿ ಮಾತ್ರ ಔಷಧೀಯ ಗುಣಗಳಿಲ್ಲ, ಬದಲಾಗಿ ಕಹಿಬೇವಿನ ಬೀಜ, ಕಹಿಬೇವಿನ ಬೇರಲ್ಲೂ ಸಹ ಔಷಧೀಯ ಗುಣಗಳನ್ನ ಕಾಣಬಹುದು. ಹಾಗಾಗಿ ಆಯುರ್ವೇದದಲ್ಲಿ ಕಹಿಬೇವನ್ನ ಔಷಧಿಯಾಗಿ ಬಳಸ್ತಾರೆ. ಈ ಕಹಿಬೇವಿನ ಆರೋಗ್ಯಕರ ಲಾಭಗಳ ಬಗ್ಗೆ ಹೇಳೋದಾದ್ರೆ ಕಹಿಬೇವನ್ನು ಸಹ ನಾವು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಆಗಿ ಬಳಸ್ಕೋಬಹುದು. ಈ ಕಹಿಬೇವನ್ನ ಹೊಟ್ಟೆ ಹುಳ ಆದಾಗ ಬಳಸ್ತಾರೆ. ಕಹಿಬೇವನ್ನ ನಾವು ಆಗಾಗ ತಿಂತಾ ಇದ್ರೆ ನಮ್ಮ ಹೊಟ್ಟೆಯಲ್ಲಿ ಹುಳಗಳಾಗೋದಿಲ್ಲ. ಕೆಲವೊಮ್ಮೆ ಹೊಟ್ಟೆ ಹುಳ ಆದಾಗ ನಮ್ಮ ಹೊಟ್ಟೆ ಉಬ್ಬರಿಕೆ, ನಾವು ಸೇವಿಸುವ ಆಹಾರದಲ್ಲಿ ಸಿಗಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಗಳು ನಮಗೆ ಸಿಗದೇನೆ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ನೀಮ್ ಟೀ ಅಥವಾ ಕಹಿಬೇವಿನ ಎಲೆಗಳಿಂದ ತಯಾರಿಸಿದ ಟೀ ಕುಡಿದ್ರೆ ಹೊಟ್ಟೆಯಲ್ಲಿರುವ ಹುಳಗಳು ನಾಶ ಆಗಿ ಮಲದ ಮೂಲಕ ನಮ್ಮ ದೇಹದಿಂದ ಹೊರ ಬರುತ್ತೆ. ಹಾಗಾಗಿ ಹೊಟ್ಟೆ ಹುಳ ಆದಾಗ ಈ ಬೇವಿನ ಎಲೆಗಳನ್ನ ನೆನೆಸ್ಕೊಳ್ಳಿ. ಬೇವಿನ ಎಲೆಗಳ ಟೀ ಮಾಡಿ ಕುಡಿಬಹುದು ಅಥವಾ ಕಲ್ಲು ಸಕ್ಕರೆ ಜೊತೆಗೆ ಒಂದೆರಡು ಎಲೆಗಳನ್ನ ಜಗಿದು ತಿನ್ನಬಹುದು. ಇದರ ಜೊತೆ ಜೇನುತುಪ್ಪನು ಸೇರಿಸಬಹುದು. ಈಗಾಗಲೇ ಹೇಳಿದ ಹಾಗೆ ಬರೀ ಕಹಿಬೇವಿನ ಎಲೆಗಳಿಂದ ನಮಗೆ ಆರೋಗ್ಯಕರ ಲಾಭಗಳು ಸಿಗ್ತಾ ಇಲ್ಲ, ಬದಲಾಗಿ ಕಹಿಬೇವಿನ ಬೀಜ, ಇದರ ಬೇರು ಮತ್ತು ಇದರ ಕಡ್ಡಿಯಿಂದನೂ ನಾವು ಲಾಭಗಳನ್ನ ಪಡ್ಕೋಬಹುದು. ಕಹಿಬೇವಿನ ಕಡ್ಡಿಯಿಂದ ನಾವು ಆಗಾಗ ಹಲ್ಲುಜ್ತಾ ಇದ್ರೆ ಹಲ್ಲಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆಗಳು ನಮ್ಮ ಹತ್ರ ಬರೋದಿಲ್ಲ. ಹಾಗಾಗಿ ಆಗಾಗ ಈ ಕಹಿಬೇವಿನ ಕಡ್ಡಿಯಿಂದ ಹಲ್ಲುಜ್ಜುವ ಅಭ್ಯಾಸ ಇಟ್ಕೊಳ್ಳಿ. ಇದರಿಂದ ಹಲ್ಲಲ್ಲಿ ಏನಾದ್ರೂ ಬ್ಲೀಡಿಂಗ್ ಅಥವಾ ಕ್ಯಾವಿಟೀಸ್, ಒಸಡಿನಲ್ಲಿ ನೋವು, ಯಾವುದೇ ರೀತಿಯ ಹಲ್ಲಿಗೆ ಸಂಬಂಧಿಸಿದ ಕಾಯಿಲೆಗಳಿದ್ರೂ ಬೇಗ ಗುಣ ಆಗುತ್ತೆ. ಕಹಿಬೇವನ್ನ ನಾವು ಆಗಾಗ ಸೇವಿಸ್ತಾ ಇದ್ರೆ ಇದು ನಮ್ಮ ದೇಹದಲ್ಲಿ ಉಷ್ಣವನ್ನ ಕಡಿಮೆ ಮಾಡುತ್ತೆ. ಪಿತ್ತ ದೇಹ ಇರೋರಿಗೆ ಕಹಿಬೇವು ಒಳ್ಳೇದು ಅಂತ ಹೇಳಬಹುದು. ಜೊತೆಗೆ ಕಫವನ್ನ ನಾಶಪಡಿಸುವ ಗುಣ ಸಹ ಈ ಕಹಿಬೇವಲ್ಲಿದೆ. ಇನ್ನು ಬ್ಲಡ್ ಪ್ಯೂರಿಫಿಕೇಶನ್ ಅಥವಾ ರಕ್ತ ಶುದ್ಧೀಕರಿಸಲಿಕ್ಕೆ ಕಹಿಬೇವು ಒಂದು ಒಳ್ಳೆ ರೆಮಿಡಿ ಅಂತ ಹೇಳಬಹುದು. ನಮ್ಮ ರಕ್ತವನ್ನ ಶುದ್ಧೀಕರಿಸುವ ಗುಣ ಈ ಕಹಿಬೇವಲ್ಲಿದೆ. ಹಾಗೆ ನಮ್ಮ ದೇಹವನ್ನ ಡಿಟಾಕ್ಸಿಫೈಡ್ ಮಾಡುತ್ತೆ. ಕಹಿಬೇವನ್ನ ಆಗಾಗ ಸೇವಿಸ್ತಾ ಇದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಮತ್ತೆ ರೆಗ್ಯುಲರ್ ಆಗುತ್ತೆ. ಅಂದ್ರೆ ಅನ್ಹೆಲ್ದಿಯಾಗಿ ಏನಾದ್ರೂ ಪೀರಿಯಡ್ಸ್ ಆಗ್ತಾ ಇದೆ ಅಂದ್ರೆ, ಕೆಲವರಿಗೆ PCOD ಸಮಸ್ಯೆ ಇರುತ್ತೆ, ಅಂತವರು ತಮ್ಮ ಡಯಟ್ ಅಲ್ಲಿ ಕಹಿಬೇವನ್ನ ಆಗಾಗ ತಿಂತಾ ಇರಿ. ಇದರಿಂದ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಹಾಗೆ ಕಹಿಬೇವಲ್ಲಿ ಆಂಟಿ ವೈರಲ್ ಪ್ರಾಪರ್ಟೀಸ್ ಇರೋದ್ರಿಂದ ಜ್ವರ ಬಂದಾಗ ಕಹಿಬೇವಿನ ಕಷಾಯ ಮಾಡಿ ಕೊಡಿ ಅಥವಾ ಕಹಿಬೇವಿನ ಟೀ ಮಾಡಿ ಕೊಡಿ. ಇದರಿಂದ ಜ್ವರ ಬೇಗ ಕಡಿಮೆ ಆಗುತ್ತೆ. ಈವನ್ ಮಲೇರಿಯಾ ಕಾಯಿಲೆ ಬಂದಾಗ ಕಹಿಬೇವಿನ ಎಲೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇನ್ನು ಕೆಲವರಿಗೆ ಆರೋಗ್ಯಕರವಾಗಿ ಹೊಟ್ಟೆ ಹಸಿವಾಗುವುದಿಲ್ಲ, ಡೈಜೆಷನ್ ಪ್ರೋಸೆಸ್ ಸರಿಯಾಗಿ ನಡೆಯುವುದಿಲ್ಲ, ಅಂಥವರು ಆಗಾಗ ಈ ಕಹಿಬೇವನ್ನ ತಿಂತಾ ಇರಿ. ಇದರಿಂದ ನಿಮ್ಮ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಬೇಗ ಕಡಿಮೆ ಆಗುತ್ತೆ. ಹಾಗೆ ಮೈಯಲ್ಲಿ ಗಾಯಗಳಾದಾಗ, ಕೀವು ತುಂಬಿರುವ ಗಾಯಗಳ ಮೇಲೆ ಕಹಿಬೇವಿನ ಎಲೆಗಳ ಪೇಸ್ಟ್ ನ ಹಚ್ಚಿ, ಇದರಿಂದ ಆ ಗಾಯ ಬೇಗ ಕಡಿಮೆ ಆಗುತ್ತೆ. ಯಾಕಂದ್ರೆ ಕಹಿಬೇವಲ್ಲಿ ಆಂಟಿ ಫಂಗಸ್, ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿದೆ. ಈ ಗುಣಗಳೇ ಈ ಗಾಯವನ್ನ ಬೇಗ ಕಡಿಮೆ ಮಾಡುತ್ತೆ. ಇನ್ನು ಸಾಕಷ್ಟು ಜನರಿಗೆ ಈಗಾಗಲೇ ಗೊತ್ತಿರುತ್ತೆ, ಚಿಕನ್ ಪಾಕ್ಸ್ ಅಥವಾ ಅಮ್ಮ ಆದಾಗ್ಲೆಲ್ಲ ಈ ಕಹಿಬೇವಿನ ಎಲೆಗಳನ್ನ ಪಕ್ಕದಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ಇದೊಂದು ಆಂಟಿ ಬ್ಯಾಕ್ಟೀರಿಯಲ್ ತರ ಕೆಲಸ ಮಾಡುತ್ತೆ. ಹಾಗಾಗಿ ಆಗಿರುವ ಗಾಯಗಳು ಬೇಗ ವಾಸಿ ಆಗ್ಲಿ ಅಂತ ಈ ಕಹಿಬೇವನ್ನ ಬಳಸ್ತಾರೆ. ಇನ್ನು ಡಯಾಬಿಟಿಕ್ ಪೇಷಂಟ್ಸಿಗೂ ಸಹ ಈ ಕಹಿಬೇವು ಫ್ರೆಂಡ್ಲಿ ಆಹಾರ ಆಗಿದೆ, ಆದ್ರೆ ನಿಯಮಿತವಾಗಿ ಸೇವಿಸಬೇಕು ಅಷ್ಟೇ. ಯಾವುದಕ್ಕೂ ಡಯಾಬಿಟಿಕ್ ಪೇಷಂಟ್ಸ್ ಈ ಕಹಿಬೇವನ್ನ ತಿನ್ನುವ ಮೊದಲು ತಮ್ಮ ಡಾಕ್ಟರ್ ಜೊತೆ ಮಾತಾಡಿ. ಕಹಿಬೇವಿನ ಎಲೆಗಳನ್ನ ಆಗಾಗ ನಾವು ಸೇವಿಸ್ತಾ ಇದ್ರೆ ಈ ಎಲ್ಲಾ ಆರೋಗ್ಯಕರ ಲಾಭಗಳನ್ನ ಪಡ್ಕೋಬಹುದು. ಬರೀ ಇಷ್ಟೇ ಅಲ್ಲ, ಕಹಿಬೇವಿನ ಎಲೆಗಳನ್ನ ಸೊಳ್ಳೆ ಓಡಿಸ್ಲಿಕ್ಕೂ ಸಹ ಯೂಸ್ ಮಾಡ್ತಾರೆ. ಅದ್ ಹೇಗೆ ಅಂತ ಒಂದು ಪ್ರಾಕ್ಟಿಕಲ್ ವ್ಲಾಗ್ ಮಾಡ್ತೀನಿ. ಸೋನು ಕನ್ನಡ ವ್ಲಾಗ್ ಚಾನೆಲ್ ನ ಫಾಲೋ ಮಾಡ್ತಾ ಇರಿ. ಸದ್ಯಕ್ಕೆ ಇಷ್ಟ ಹೇಳಬಲ್ಲೆ, ಕಹಿಬೇವಿನ ಎಲೆಗಳನ್ನ ಒಣಗಿಸಿ ಇಟ್ಕೊಳ್ಳಿ. ಆ ಒಣಗಿದ ಬೇವಿನ ಎಲೆಗಳ ಧೂಪ ಅಥವಾ ಅದರ ಹೊಗೆ ನೀವು ಮಾಡಿದ್ರೆ ಸಾಕು, ಇದರಿಂದ ಆ ಸೊಳ್ಳೆಗಳು ಓಡೋಗುತ್ತೆ. ಹಾಗೆ ಮನೆಯಲ್ಲಿ ಬೆಳೆಸುವ ಹೂವು ಅಥವಾ ತರಕಾರಿ ಗಿಡಗಳಿಗೆ ಏನಾದ್ರೂ ಹುಳಗಳು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಆ ಸಂದರ್ಭದಲ್ಲಿ ಬೇವಿನ ಎಲೆಗಳನ್ನ ನೆನೆಸ್ಕೊಳ್ಳಿ. ಕಹಿಬೇವಿನ ರಸದ ಜೊತೆಗೆ ನೀರು ಮಿಕ್ಸ್
ಮಾಡಿ ಆ ನೀರನ್ನ ಆ ಗಿಡಗಳಿಗೆ ಸ್ಪ್ರೇ ಮಾಡಿ. ಇದರಿಂದ ಗಿಡಗಳಲ್ಲಿರುವ ಹುಳಗಳು ಸಾಯುತ್ತೆ, ಆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಇದಿಷ್ಟು ಕಹಿ ಬೇವಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಇನ್ನು ಕಹಿ ಬೇವನ್ನ ಯಾವ ರೀತಿಯಲ್ಲಿ ನಾವು ಬ್ಯೂಟಿ ಟಿಪ್ಸ್ ಆಗಿ ಬಳಸ್ಕೋಬಹುದು ಅಥವಾ ಎಕ್ಸ್ಟರ್ನಲ್ ಆಗಿ ಹೇಗೆ ಬಳಸ್ಕೋಬಹುದು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನು ಈ ಕಹಿ ಬೇವನ್ನ ಹೇಗ್ ತಿನ್ಬಹುದು ಅಂದ್ರೆ, ಒಂದು ಹಸಿ ಎಲೆಗಳನ್ನ ಜಗಿದು ತಿನ್ಬಹುದು ಅಥವಾ ಇದರ ರಸ ಮಾಡಿ ಕುಡಿಬಹುದು. ಈವನ್ ಇದರ ಟೀ ಮಾಡಿನೂ ಕುಡಿಬಹುದು. ಆದ್ರೆ ನೆನ್ಪಿರ್ಲಿ, ಯಾವುದು ಕೂಡ ಅತಿ ಆಗಬಾರದು. ದಿನದಲ್ಲಿ 1 ಅಥವಾ 2 ಎಲೆಗಳನ್ನ 1 ವಾರ ತನಕ ತಿನ್ಬಹುದು ಅಷ್ಟೇ. ಆಮೇಲೆ ಮತ್ತೊಂದು ವಾರ ಗ್ಯಾಪ್ ಇಡ್ಲೇಬೇಕು, ಇಲ್ಲಾಂದ್ರೆ ಹೆಲ್ತ್ ಬೆನಿಫಿಟ್ಸ್ ಕೊಡೋಕ್ಕಿಂತ ಸೈಡ್ ಎಫೆಕ್ಟ್ಸ್ ಗಳೇ ಕೊಡುತ್ತೆ. ಹಾಗಾಗಿ ಕಹಿ ಬೇವು ತಿನ್ನೋದ್ರಿಂದ ಆಗುವ ಸೈಡ್ ಎಫೆಕ್ಟ್ಸ್ ಗಳ ಬಗ್ಗೆ ಡೀಟೇಲ್ ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ. ಜೊತೆಗೆ ಕೆಲವರು ಕಹಿ ಬೇವನ್ನ ತಿನ್ಬಾರ್ದು ಅಂತ ಇದೆ, ಅದು ಯಾರೆಲ್ಲ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ನೋಡೋಣ. ದಯಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ. ಹೋಪ್ ನಿಮಗೆ ಆ ವಿಡಿಯೋ ಮತ್ತು ಈ ವಿಡಿಯೋ ಎರಡೂ ಸಹ ಯೂಸ್ಫುಲ್ ಆಗುತ್ತೆ. ಕಹಿ ಬೇವನ್ನ ನಿಮ್ಮ ಡಯಟ್ ಅಲ್ಲಿ ಹೆಲ್ದಿಯಾಗಿ ಆಡ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಇಷ್ಟೇ. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.